ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಕೃತಿಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಆ ಒಂದು ಶಬ್ದದಲ್ಲಿರುವ ಹಾಗೆ ಶನೈಹಿ ಚರಂತಿ, ಶನೈಶ್ಚರ ಅಂತ ಹೇಳಿದ್ರೆ ನಿಧಾನವಾಗಿ ನಡೆಯೋನು ಅಂತ ಹೇಳಿ. ಹಾಗಾಗಿ ಆ ಭಗವಂತನಿಗೆ ವಿಶೇಷವಾಗಿ 13 ವರ್ಷಕ್ಕೆ ಬಂದಿರುವಂತಹ ಶನೈಶ್ಚರ ಜಯಂತಿಯ ಜೊತೆಯಲ್ಲಿ ಅಮಾವಾಸ್ಯ ದಿವಸ ವಿಶೇಷವಾಗಿ ಆ ಭಗವಂತನಿಗೆ ಹೋಮ ಹವನಾದಿಗಳನ್ನ ಹಾಗೆ ಆ ಕುಂಭಾಭಿಷೇಕ ಎಲ್ಲವನ್ನ ಆ ಭಕ್ತರ ಸಾಮೂಹಿಕವಾದಂತಹ ಎಲ್ಲರ ಒಂದು ಹಣದಿಂದ ಭಕ್ತಿ ಪೂರ್ವಕವಾಗಿ ಆ ಭಗವಂತನಿಗೆ ಪಾದಕ್ಕೆ ಅರ್ಪಣೆಯನ್ನ ಮಾಡಿಕೊಂಡಿದ್ದಾಗಿದೆ. ಆ ಮಾಡಿದಂತಹ ನಾವು ಅಲ್ಪ ಪೂಜೆಯಿಂದ ಆ ಒಂದು ಸೇವೆಯನ್ನ ಬಹುವಾಗಿ ಆ ಪರಮಾತ್ಮ ಸೇವೆಯನ್ನು ಸ್ವೀಕಾರವನ್ನ ಮಾಡಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ಇರುವಂತಹ ಸಾರ್ಧ ಸಪ್ತಮ ಅಂದ್ರೆ 7.5 ವರ್ಷದ ಶನಿ ಆಗಿರ್ಬಹುದು, ಅಷ್ಟಮ 8ನೇ ಸ್ಥಾನದಲ್ಲಿ ಸಿಂಹರಾಶಿಗೆ 8ನೇ ಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಲ್ಲಿ ಅರ್ಧಾಷ್ಟಮ ಧನುರಾಶಿಗೆ 4ನೇ ರಾಶಿಯಲ್ಲಿ, ಪಂಚಮ ಶನಿ ವೃಶ್ಚಿಕ ರಾಶಿಗೆ 5ನೇ ಒಂದು ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರುವಂತದ್ದು. ಹಾಗೆ ಮೀನ ಕುಂಭ ಮೇಷರಾಶಿಯವರಿಗೆ 7.5 ಅಂತ ಹೇಳ್ತಾ ಇರ್ತೇವೆ. ಆ ಒಂದು ಸಮಯ ನಡೀತಾ ಇದೆ. ಆ ಯಾರ ಜಾತಕದ ಮೇಲೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ನಡೀತಾ ಇದೆಯೋ ಅವನು ಎಲ್ಲರಿಗೂ ಕೂಡ ತೊಂದರೆಯನ್ನು ಕೊಡುವಂತ ಕರ್ಮ ಫಲದಾತ ಅಂತ ಹೇಳ್ತೇವೆ. ಹಾಗಾಗಿ ಆ ಭಗವಂತ ಮಹಾವಿಷ್ಣುವಿನ ಒಂದು ಅನುಗ್ರಹದಿಂದ ಯಾವುದೇ ಒಂದು ಜಾತಕದಲ್ಲಿ ತೊಂದರೆಗಳು ಉಂಟಾಗ್ತಾ ಇದ್ರೆ ಅದೆಲ್ಲವೂ ಕೂಡ ಪರಿಹಾರವಾಗಿ ಭಗವಂತನ ದರ್ಶನ ಮಾತ್ರದಿಂದ ದೇವತಾ ಗ್ರಹರೂಪೇಣ ದರ್ಶಯಂತಿ ಶಿವಾಶಿವ ಅಂತ ಹೇಳಿದಾಗೆ ಆ ದೇವರ ಒಂದು ದರ್ಶನವನ್ನು ಮಾಡೋದ್ರಿಂದ ನಮ್ಮ ಜಾತಿಯಲ್ಲಿರುವಂತಹ ಬಾಧೆಗಳೆಲ್ಲ ನಿವಾರಣೆಯಾಗಿ ಭಗವಂತನ ಅನುಗ್ರಹದಿಂದ ಬರ್ತಕ್ಕಂಥ ಸುಖ ಸಂಪತ್ತು ಎಲ್ಲವೂ ಕೂಡ ನಮ್ಮ ಪಾಲಾಗಲಿ ಅಂತೇಳಿ ಎಲ್ಲ ಭಕ್ತರ ಮಹಾಶಯರಿಗೆ ಆ ಭಗವಂತನ ಒಂದು ಅನುಗ್ರಹ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಸತ್ಯ ಸಂತೋ ಯಜಮಾನಸ್ಯ